ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನಮ್ಮ ಹೃದಯಗಳನ್ನು ಪರೀಕ್ಷಿಸುವ ದೇವರ ಕೃಪೆಯು, ಶಾಂತಿಯು ನಮ್ಮೆಲ್ಲರನ್ನೂ ಆಶೀರ್ವದಿಸಿ ನಡೆಸಲಿ ಎಂದು ಹಾರೈಸುತ್ತೇವೆ. ದಾವಿದನ ಕೀರ್ತನೆ 23ನೇ ಅಧ್ಯಾಯದ 5ನೇ ವಚನವನ್ನು ಇಂದು ನಾವು ಧ್ಯಾನಿಸೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಪ್ರಿಯರೇ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂಬುದಾಗಿ. ದಾವಿದನ ಅನುಭವದ ಅಡಿಯಲ್ಲಿ ಈ ವಚನವನ್ನು ಧ್ಯಾನಿಸಲು ಪ್ರಯತ್ನಿಸೋಣ. ನಮ್ಮ ವೈರಿ ಅಥವಾ ನಮ್ಮನ್ನು ನೋಯಿಸುವವರು, ಇಲ್ಲವೇ ಹಗೆ ಮಾಡುವವರು, ಹೊಟ್ಟೆ ಕಿಚ್ಚುಪಟ್ಟು ತೀವ್ರವಾಗಿ ವಿರೋಧಿಸುವವರು ನಮಗೆ ಸುಲಭವಾಗಿ ವಶವಾದರೆ ಆ ಸಮಯದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬಹುದು? ಸ್ವಲ್ಪ ಯೋಚಿಸಿ ನೋಡಿರಿ. ದಾವಿದನನ್ನು ಬೆನ್ನಟ್ಟುತ್ತಾ ಸೌಲನು ಒಮ್ಮೆ 3,000 ತನ್ನ ಶ್ರೇಷ್ಠ ಸೈನಿಕರೊಂದಿಗೆ ಎಂಗೆದಿಯ ಪ್ರದೇಶಕ್ಕೆ ದಾವಿದನನ್ನು ಹುಡುಕ ಹೊರಟಿರುತ್ತಾನೆ. ಅಂತಹ ಸಂದರ್ಭದಲ್ಲಿ ಸೌಲನು ಒಂದು ಗವಿಯಲ್ಲಿ ಶೌಚಕ್ಕೋಸ್ಕರ ಪ್ರವೇಶಿಸುತ್ತಾನೆ. ದಾವಿದನು ಅವನ ಸಹಚರರು ಆ ಗವಿಯ ಹಿಂದುಗಡೆಯಲ್ಲಿ ಅಡಗಿಕೊಂಡಿರುತ್ತಾರೆ. ಸಹಚರರು ದಾವಿದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೆಹೋವನು ಹೇಳಿದ ಮಾತು ನೆರವೇರುವ ದಿನ ಇದು ಅಂದಾಗ ದಾವಿದನು ಮೆಲ್ಲಕ್ಕೆ ಹೋಗಿ ಸೌಲನ ಮೇಲಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು. ದಾವಿದನ ಮನಸ್ಸು ಈ ಕೃತ್ಯದಿಂದ ಅವನನ್ನು ಹಂಗಿಸತೊಡಗಿತು. ಅದನ್ನು ತನ್ನ ಜನರಿಗೆ ಈ ರೀತಿಯಾಗಿ ಹೇಳಿದನು, ಸೌಲನು ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು, ನನ್ನ ಒಡೆಯನೂ ಆಗಿದ್ದಾನೆ. ಅಭಿಷಿಕ್ತಿನ ವಿರುದ್ಧವಾಗಿ ನಾನು ಕೈ ಎತ್ತಬಾರದು, ಯೆಹೋವನು ನನ್ನನ್ನು ಕಾಯಲಿ ತಡೆಯಲಿ ಎಂದು ಹೇಳಿದನು. ಈ ಮೂಲಕ ತನ್ನ ಜನರು ಸೌಲನ ವಿರೋಧವಾಗಿ ಏಳದಂತೆ ತನ್ನ ಜನರನ್ನು ತಡೆದನು. ಸೌಲನು ತಾನು ಸಿಕ್ಕಿ ಹಾಕಿಕೊಂಡೆನು, ನನ್ನ ಸ್ಥಿತಿ ಅಪಾಯದಲ್ಲಿತ್ತು ಎಂದು ಗೊತ್ತಾದಾಗ ತನ್ನೊಂದಿಗೆ ಸಂಭಾಷಿಸುತ್ತಾ ಇದ್ದ ದಾವೀದನನ್ನು ಕುರಿತು, ನನ್ನ ಮಗನೇ, ಇದು ನಿನ್ನ ಸ್ವರವೋ ಎಂದು ಹೇಳಿ ಗಟ್ಟಿಯಾಗಿ ಅತ್ತನು. ನೋಡಿ ಪ್ರಿಯರೇ, ವೈರಿಯು ಪಶ್ಚಾತ್ತಾಪ ಪಟ್ಟಾಗ ಎಂಥ ಅನುಭವ ಸಾಕ್ಷಿಯಾಗುತ್ತದೆ ನೋಡಿ. ಇದಲ್ಲದೆ ಅವನು ದಾವೀದನಿಗೆ, ನೀನು ನನಗಿಂತ ನೀತಿವಂತನು, ನಾನು ನಿನಗೆ ಕೇಡು ಮಾಡಿದರೂ ನೀನು ನನ್ನನ್ನು ಕೊಲ್ಲಲಿಲ್ಲ, ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವಂಥವನೆಂಬುದು ಈ ಹೊತ್ತು ಪ್ರಕಟವಾಯಿತು. ಯಾವನಾದರೂ ತನ್ನ ಕೈಗೆ ಸಿಕ್ಕ ವೈರಿಯನ್ನು ಸುಕ್ಷೇಮವಾಗಿ ಕಳುಹಿಸಿ ಬಿಡುವನೋ? ನೀನು ಈ ಹೊತ್ತು ಉಪಕಾರ ಮಾಡಿದ್ದಕ್ಕಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ ಎಂದು ಹೇಳಿ, ಹೇಗೂ ನೀನು ಅರಸನಾಗುವಿ ಎಂದು, ನಿನ್ನ ಆಶ್ರಯದಡಿ ಇಸ್ರಾಯೇಲ್ ರಾಜ್ಯವು ನಿನ್ನಲ್ಲಿ ಸ್ಥಿರವಾಗುವುದೆಂದು ಬಲ್ಲೆನು ಎಂದು ಶುಭವನ್ನು ಹಾರೈಸಿ ಸೌಲನು ಹಿಂತಿರುಗಿ ಹೋದನು. ಇನ್ನೊಂದು ಬಾರಿ ಸೌಲನು ದಾವೀದನನ್ನು ಬೆನ್ನಟ್ಟುವಾಗ ಜೀಫ್ ಅರಣ್ಯದ ಹಕೀಲ ಬೆಟ್ಟದಲ್ಲಿ ಪಾಳೆಯ ಮಾಡಿಕೊಂಡನು. ಸೌಲನು ಬಂಡಿಗಳನ್ನು ಬಿಟ್ಟಿರುವ ಸ್ಥಳದ ಮಧ್ಯದಲ್ಲಿ ಮಲಗಿದ್ದನು. ಅವನ ಸುತ್ತಲೂ ಸೈನಿಕರಿದ್ದರು. ಯೆಹೋವನು ಅವರಿಗೆ ಗಾಢ ನಿದ್ರೆಯನ್ನು ಬರಮಾಡಿದ್ದನು. ದಾವೀದನು ಮತ್ತೆ ಅಭಿಷಿಕ್ತನ ವಿರುದ್ಧವಾಗಿ ಕೈ ಎತ್ತದಂತೆ ಯೆಹೋವನ ಸಹಾಯವನ್ನು ಕೇಳಿದನು. ಸೌಲನ ಬಳಿಯಲ್ಲಿದ್ದ ಬರ್ಜಿ ಮತ್ತು ತಂಬಿಕೆಯನ್ನು ತೆಗೆದುಕೊಂಡು ಬಂದನು. ಈ ಸನ್ನಿವೇಶದಲ್ಲಿ ಸೌಲನು ತನ್ನ ಪ್ರಮಾದ ಅರಿತು, ದಾವೀದನೇ, ನಾನು ಪಾಪ ಮಾಡಿದೆನು, ನೀನು ಆಶೀರ್ವಾದ ಹೊಂದು ಎಂದು ಹೇಳಿ ತನ್ನ ಊರಿಗೆ ಹೊರಟು ಹೋದನು. ಪ್ರಿಯರೇ, ಯೆಹೋವನು ಏರ್ಪಡಿಸಿದ ಔತಣವನ್ನು ನೆನಪಿಗೆ ತಂದುಕೊಳ್ಳೋಣ. ವೈರಿಗಳಿಗೋಸ್ಕರ ಪ್ರಾರ್ಥಿಸಿರಿ, ಮುಯಿಗೆ ಮುಯಿ ತೀರಿಸಬೇಡಿರಿ, ಅದನ್ನು ದೇವರಿಗೆ ಬಿಟ್ಟು ಬಿಡಿರಿ. ನಿಂದಿಸುವವರನ್ನು ಪ್ರತಿಯಾಗಿ ನಿಂದಿಸದೆ ಬದಲಾಗಿ ಅವರನ್ನು ಆಶೀರ್ವದಿಸಿರಿ, ಆಗ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿವಿರಿ ಎಂದು ದೇವರ ವಾಕ್ಯ ತಿಳಿಸುತ್ತದೆ. ಮಾತ್ರವಲ್ಲದೆ ಸೌಲನು ದಾವಿದನ ಕುರಿತು ನುಡಿದ ಹಿತನುಡಿ, ಆಶೀರ್ವಚನ ನಮ್ಮೆಲ್ಲರಿಗೆ ಒಂದು ಅನುಭವದ ಪಾಠವಾಗಲಿ. ಇದೇ ಯೆಹೋವನು ಏರ್ಪಡಿಸುವ ಔತಣ. ಕುರುಬನ ಬಳಿ ನನ್ನ ಪಾನ ಸಮೃದ್ಧಿಯಾಗಿರುತ್ತದೆ, ನನ್ನ ದಾಹವೆಲ್ಲ ನೀಗಿ ಸಂತೃಪ್ತಿಗೊಳ್ಳುವೆನು. ಇದುವೇ ಕುರುಬನಾದ ಯೆಹೋವನ ಪಾತ್ರೆ. ನಮ್ಮೊಬ್ಬೊಬ್ಬರ ಜೀವನದಲ್ಲಿ ನೀತಿ ಎಂಬ ದಾಹ ತೀರಿಸಲಿ. ನಾವು ಆತನ ಕುರಿಗಳಾಗಿ ಆತನು ನೇಮಿಸಿದ ಹಾದಿಯಲ್ಲಿ ನಡೆಯೋಣ. ಈ ಸಾಲಿನುದ್ದಕ್ಕೂ ಅಷ್ಟೇ ಅಲ್ಲ, ಜೀವನದುದ್ದಕ್ಕೂ ಯೆಹೋವನು ನಮ್ಮ ಕುರುಬನಾಗಿ ನಮ್ಮೆಲ್ಲರನ್ನು ಮುನ್ನಡೆಸಲಿ. ಆಮೆನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.